Hello students, welcome to Ishwari Taniksha channel. So students, ಈಗ ಅಷ್ಟೇ KEA ವೆಬ್ಸೈಟಲ್ಲಿ ಒಫಿಷಿಯಲ್ ಆಗಿ ಮಾಪ್ ಅಪ್ ರೌಂಡ್ ಬಗ್ಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಫಾರ್ ದಿಸ್ ಮೆಡಿಕಲ್ ಮಾಪ್ ಅಪ್ ರೌಂಡ್. ಸೊ ವೆದರ್ ಡೆಂಟಲ್ ಕ್ಯಾಂಡಿಡೇಟ್ಸ್ ಅಂದರೆ ಡೆಂಟಲ್ ಕೋರ್ಸ್ಗೆ ನೀವು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿದ್ದೀರಾ, ಈಗ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ, ಅಥವಾ ಆಯುಷ್ ಕೋರ್ಸ್ಗೆ ನೀವು ಆಲ್ರೆಡಿ ಜಾಯಿನ್ ಆಗಿದ್ದೀರಾ, ಸೊ ಈಗ ನೀವು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ. ಸೊ ಇಂಥ ಕ್ವೆಶನ್ಸ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್ ಕಂಪ್ಲೀಟಾಗಿ ನೋಡಿ, ಇಲ್ಲ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ, ಮತ್ತೆ ಡೌಟ್ಸ್ ಕೇಳ್ತಾ ಇರ್ತೀರಾ, ಕೇಳಿದ್ನೇ ಮತ್ತೆ ಕೇಳೋ ಥರ ಆಗುತ್ತೆ. ಸೊ ದಟ್ ಈಸ್ ವೈ ಸೊ ಕಂಪ್ಲೀಟಾಗಿ ಕೇಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಈ ಸರಿ KEA ಅವರು ನೀಟಾಗಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸ್ಟೂಡೆಂಟ್ಸ್, ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಡೀಟೇಲಾಗಿ ನೋಡೋಣ ಸ್ಟೂಡೆಂಟ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಆನ್ಲೈನ್ ಮಾಪಪ್ ರೌಂಡ್ ಸೀಟ್ ಅಲಾಟ್ಮೆಂಟ್ UG ಮೆಡಿಕಲ್ 2024. ಸ್ಟೂಡೆಂಟ್ಸ್, ಈ ನೋಟಿಫಿಕೇಷನ್ ಬಂದು ಒನ್ಲಿ ಫಾರ್ MBBS ಅಡ್ಮಿಷನ್. MBBS ಅಡ್ಮಿಷನ್ ಆಗಬೇಕು ಅನ್ನೋರು ಮಾತ್ರನೇ ಈ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ನಾಟ್ ಫಾರ್ ಡೆಂಟಲ್ ಆರ್ ಆಯುಷ್. ಸೊ ಡೆಂಟಲ್ಗೆ ಮತ್ತು ಆಯುಷ್ ಕೋರ್ಸಸ್ಗೆ ಸೆಪ್ರೇಟಾಗಿ ಮಾಪಪ್ ರೌಂಡ್ ನಡೆಸ್ತಾರೆ. ಸೊ ಈಗ ನೋಟಿಫಿಕೇಷನ್ ಕೊಟ್ಟಿರೋದು ಬಂದು ಬರೀ MBBS ಕೋರ್ಸ್ಗೆ ಮಾತ್ರ. ಮಾಪಪ್ ರೌಂಡ್ ಶೆಡ್ಯೂಲ್ ಫಾರ್ ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್ ವಿಲ್ ಬಿ ಪಬ್ಲಿಷ್ಡ್ ಲೇಟರ್. ಸೊ ಲೇಟರ್ ಆನ್ ನಿಮಗೆ ಮಾಪಪ್ ಮತ್ತು ಆಯುಷ್ ಕೋರ್ಸಸ್ ಬಗ್ಗೆ, ಮಾಪಪ್ ರೌಂಡ್ ಬಗ್ಗೆ ಹೇಳ್ತಾರೆ. The list of unallotted medical seats after second round seat allotment and the seats cancelled after second round is displayed on KEA website for the information of the candidates. These seats will be offered in the mop-up round to the candidates who have qualified in UG NEET 2024 but who have not been allotted medical seat. So students, ಮಾಪಪ್ ರೌಂಡಲ್ಲಿ ಯಾರಿಗೆಲ್ಲ MBBS ಸೀಟ್ಸ್ ಅಲಾಟ್ ಮಾಡ್ತಾರೆ ಅಂತಂದರೆ, ನೀವು UG ನೀಟಲ್ಲಿ ಕ್ವಾಲಿಫೈ ಆಗಿರಬೇಕು. ಸೆಕೆಂಡ್ ಬಂದುಬಿಟ್ಟು ನಿಮಗೆ ಮೆಡಿಕಲ್ ಸೀಟು ಅಲಾಟ್ ಆಗಿರಬಾರ್ದು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಲಾಟೆಡ್ ಸೀಟ್ ಆ್ಯಂಡ್ ಕ್ಯಾನ್ಸಲ್ಡ್ ಬೈ ಫೋರ್ಫೀಟಿಂಗ್ ದ ಕಾಷನ್ ಡೆಪಾಸಿಟ್ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್. ಸೊ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದ್ದಾರೆ ಯಾರೆಲ್ಲ ಈಗ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದರೆ, ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟೇ ಅಲಾಟ್ ಆಗಿಲ್ಲ ಅಂತಂದರೆ ನೀವು ಈಗ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೆಕೆಂಡು, ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಬಟ್ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರಿ ಬೈ ಫೋರ್ಫೀಚರ್ ಆಫ್ ದಿ ಕಾಷನ್ ಡೆಪಾಸಿಟ್. ನಿಮಗೆ ಕಾಷನ್ ಡೆಪಾಸಿಟ್ ಏನು ಸಿಕ್ಕಿತ್ತು ಅದನ್ನು ಫೋರ್ಫೀಚರ್ ಮಾಡಿಕೊಂಡು ನೀವು ಕ್ಯಾನ್ಸಲ್ ಮಾಡಿಕೊಂಡಿದ್ರೆ ಈಗ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಮಾಪಪ್ ರೌಂಡಲ್ಲಿ. Interested candidates can participate in mop-up round for the available medical seats. The seats identified as vacancies after second round would be added. So students, ಸೆಕೆಂಡ್ ರೌಂಡಲ್ಲಿ ಯಾವುದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೋ ಈಗ ಮಾಪಪ್ ರೌಂಡಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್. ಸೊ ಸ್ಟೂಡೆಂಟ್ಸ್, ಈಗ ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ನೀವು ಮೆಡಿಕಲ್ ಕೋರ್ಸ್ ಫೀಸನ್ನು ಡೆಪಾಸಿಟ್ ಆಗಿ ಕಟ್ಟಬೇಕಾಗುತ್ತೆ. ಸೊ ನೋಡೋಣ ಎಷ್ಟು ಕಟ್ಟಬೇಕು ಅಂತ. ಕ್ಯಾಂಡಿಡೇಟ್ಸ್ ಹೂ ಆರ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ UG NEET 2024 ಮಾಪಪ್ ರೌಂಡ್ ಶುಡ್ ಪೇ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಆ್ಯಸ್ ಡೀಟೇಲ್ಡ್ ಬಿಲೋ. ಸೊ ಸ್ಟೂಡೆಂಟ್ಸ್, ನೀವು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಕಟ್ಟಬೇಕಾಗತ್ತೆ. ಎಷ್ಟು ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ. ಸೊ ಇದಲ್ಲೇ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪೇಡ್ ದ ಕಾಷನ್ ಡೆಪಾಸಿಟ್ ಫಾರ್ ದ ಸೆಕೆಂಡ್ ರೌಂಡ್ ಆ್ಯಂಡ್ ಡಿಡ್ ನಾಟ್ ಗೆಟ್ ಎನಿ ಮೆಡಿಕಲ್ ಸೀಟ್ ಶುಡ್ ಪೇ ದ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಆಫ್ಟರ್ ಡೆಡ್ಯೂಸಿಂಗ್ ದ ಕಾಷನ್ ಡೆಪಾಸಿಟ್ ಅಮೌಂಟ್. ಸೊ ಸ್ಟೂಡೆಂಟ್ಸ್, ಈಗ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಅಂತ ಏನಿದೆ ಅದರಿಂದ ನೀವು ಕಾಷನ್ ಡೆಪಾಸಿಟ್ ಕಟ್ಟಿದರೆ ಮೈನಸ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಕಾಷನ್ ಡೆಪಾಸಿಟ್ 1 lakh ರೂಪಾಯಿ ಕಟ್ಟಿರ್ತೀರಾ ಅಂದ್ಕೊಳ್ಳಿ. ಈಗ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಎಷ್ಟು ಹೇಳ್ತಾರೋ ಅದರಿಂದ ಮೈನಸ್ 1 lakh ರೂಪಾಯಿ ಮಾಡಿಕೊಂಡು ರಿಮೈನಿಂಗ್ ನೀವು ಕಟ್ಟಬೇಕಾಗುತ್ತೆ. If a candidate gets the medical seat, the medical course fee deposit will be adjusted towards the fees.
ಸೊ ನಿಮಗೆ ಮಾಪಪ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನೀವೀಗ ಏನು ಕಟ್ತಾ ಇದ್ದೀರಾ, ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಏನು ಕಟ್ತಾ ಇದ್ದೀರಾ ಆ ಫೀಸನ್ನು ಅಡ್ಜಸ್ಟ್ ಮಾಡ್ಕೊತಾರೆ. If a candidate gets medical seat in the mop-up round and fails to report to the college or fails to take admission in the allotted college or likes to cancel the medical seat, medical course fee deposit will be forfeited. So students, mop-up roundಲ್ಲಿ ನಿಮಗೆ ಏನಾದರೂ MBBS ಸೀಟ್ ಅಲಾಟ್ ಆದರೆ, ನೀವೇನಾದರೂ ಜಾಯಿನ್ ಆದರೆ ಆಗಿಲ್ಲ ಅಂತಂದರೆ ಅಥವಾ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದರೆ ಈಗ ಡೆಪಾಸಿಟ್ ಏನು ಕಟ್ತಾ ಇದ್ದೀರಾ ಅದು ಫೋರ್ಫೀಟ್ ಆಗುತ್ತೆ ಅಂತಂದರೆ ಅವರು ಡೆಡ್ಯೂಸ್ ಮಾಡ್ಕೊತಾರೆ, ನಿಮಗೆ ಕೊಡೋದಿಲ್ಲ. ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಪೇ ದ ಪೆನಾಲ್ಟಿ ಅಮೌಂಟ್ ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ in the counseling including all India counseling in the coming years. ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮಗೇನಾದರೂ ಸೀಟ್ ಅಲಾಟ್ ಆದರೆ ಮತ್ತು ನಿಮಗೆ ಅದು ಬೇಡ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಡೆಪಾಸಿಟ್ ಈಗ ಏನು ಕಟ್ತಾ ಇದ್ದೀರಾ ಅದನ್ನು ಫೋರ್ಫಿಟ್ ಮಾಡ್ಕೊತಾರೆ, ಪ್ಲಸ್ ಪೆನಾಲ್ಟಿ ನೀವು ಪೇ ಮಾಡಬೇಕಾಗುತ್ತೆ, ಪ್ಲಸ್ ನೀವು ಕಮಿಂಗ್ ಇಯರ್ಸಲ್ಲಿ ನೀವು ಕೌನ್ಸ್ಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ, ಪ್ಲಸ್ ಕರ್ನಾಟಕ ಕೌನ್ಸ್ಲಿಂಗಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ದೇರ್ಫೋರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಫಸ್ಟೇ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡ್ಕೊಳ್ಳಿ ಈ ಡೀಟೇಲ್ಸ್ ಬಗ್ಗೆ. ಸೊ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ಈ ವಿಡಿಯೋ ನೋಡಿಕೊಂಡು ಅರ್ಥ ಮಾಡಿಕೊಂಡು ಅದಾದಮೇಲೆ ನೀವು ಮಾಪಪ್ ರೌಂಡ್ಗೆ ಎಂಟರ್ ಆಗಿ. ಇಫ್ ಅ ಕ್ಯಾಂಡಿಡೇಟ್ ಗೆಟ್ಸ್ ದ ಮೆಡಿಕಲ್ ಸೀಟ್ ಇನ್ ದ ಮಾಪಪ್ ರೌಂಡ್ ಆ್ಯಂಡ್ ಫೇಲ್ಸ್, ಇದಾಯ್ತಲ್ಲ, ನೆಕ್ಸ್ಟು ದ ಫೀ ಪೇಡ್ ಅಟ್ ದ KA ಫಾರ್ ದ ಅದರ್ ಕೋರ್ಸಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್. ಸೊ ಸ್ಟೂಡೆಂಟ್ಸ್, ನೀವು KAದಲ್ಲಿ ಯಾವುದೇ ಥರದ ಕೋರ್ಸ್ಗೆ ಫೀಸ್ ಪೇ ಮಾಡಿದ್ರೇನು ಈಗ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಎಕ್ಸೆಪ್ಟ್ ದ ಕಾಷನ್ ಡೆಪಾಸಿಟ್. ಸೊ ಕಾಷನ್ ಡೆಪಾಸಿಟ್ ಬಿಟ್ಟು ನೀವು ಯಾವುದೇ ಫೀಸ್ ಕಟ್ಟಿದ್ರೇನು, ಸೊ ನೀವೀಗ ಹೇಳ್ಬೋದು ನಾನು ಎಂಜಿನಿಯರಿಂಗ್ಗೆ ಫೀಸ್ ಕಟ್ಟಿದ್ದೀನಿ, ನಾನು ಡೆಂಟಲ್ಗೆ ಆಲ್ರೆಡಿ ಜಾಯ್ನ್ ಆಗಿ ಫೀಸ್ ಕಟ್ಟಿದ್ದೀನಿ, ಇಲ್ಲ ನಾನು ಯಾವುದೋ ಬೇರೆ ಕೋರ್ಸ್ಗೆ ನರ್ಸಿಂಗ್ಗೆ ಜಾಯ್ನ್ ಆಗಿ ಫೀಸ್ ಕಟ್ಟಿದ್ದೀನಿ, ಸೊ ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದಾ ಅಂತಂದರೆ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ KA ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ, ಯಾವುದೇ ಕೋರ್ಸ್ಗೆ ನೀವು ಫೀಸ್ ಪೇ ಮಾಡಿದ್ರೇನು ಈಗ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಎಷ್ಟಿದೆ ಅಂತ ನೋಡೋಣ. ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಬೈ ಡೌನ್ಲೋಡಿಂಗ್ ದ ಚಲಾನ್ ಆರ್ ಥ್ರೂ ಆನ್ಲೈನ್ ಮೋಡ್ ಫ್ರಮ್ 5th to 8th of October. ಸೊ ಸ್ಟೂಡೆಂಟ್ಸ್ 5, 6, 7, 8 ಅಂದರೆ 4 ದಿನ ಟೈಮ್ ಇರುತ್ತೆ. ನೀವು ಫೀಸ್ ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡ್ಬೋದು ಅಥವಾ ಆನ್ಲೈನ್ ಮೂಲಕನೂ ನೀವು ಪೇ ಮಾಡ್ಬೋದು. Candidates who have paid the caution deposit for the second round and did not get any medical seat should pay the medical course fees deposit after deducing the caution deposit amount. So students, ಸೆಕೆಂಡ್ ರೌಂಡಲ್ಲಿ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿದರೆ ಈಗ ಅದನ್ನು ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಡೆಪಾಸಿಟ್ ಕೊಟ್ಟಿದ್ದಾರೋ ಅದರಿಂದ ನೀವು ಮೈನಸ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ನ ಕಟ್ಟಿ. ಅಕಸ್ಮಾತ್ ನೀವು ಕಾಷನ್ ಡೆಪಾಸಿಟೇ ಕಟ್ಟಿಲ್ಲ ಅಂತಂದರೆ, ಎಕ್ಸಾಂಪಲ್ ಸಮ್ ಕ್ಯಾಂಡಿಡೇಟ್ಸ್ ಇರ್ತೀರಲ್ವಾ, ನೀವು ಸೆಕೆಂಡ್ ರೌಂಡಲ್ಲಿ ಕಾಷನ್ ಡೆಪಾಸಿಟೇ ಪೇ ಮಾಡಿಲ್ಲ, ನೀವು ಬರೀ ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರಾ ಅಂತಂದರೆ, ಸೊ ಈಗ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮಾಡ್ಬೋದು, ನೀವು ಫುಲ್ ಡೆಪಾಸಿಟ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇಂಟ್ರೆಸ್ಟೆಡ್ ಇನ್ G ಸೀಟ್. ಸೊ G ಸೀಟ್ ಅಂದರೆ ಗೌರ್ನಮೆಂಟ್ ಸೀಟ್ಸು. ಸೊ ನಾನು ಈಗ ಮಾಪಪ್ ರೌಂಡಲ್ಲಿ ಬರೀ ಗೌರ್ನಮೆಂಟ್ ಸೀಟ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ಎಷ್ಟು ಕಟ್ಟಬೇಕಾಗುತ್ತಂದರೆ 1,54,321 ರೂಪೀಸ್ ಕಟ್ಟಬೇಕಾಗುತ್ತೆ. ಸಪೋಸ್ ನೀವು ಕಾಷನ್ ಡೆಪಾಸಿಟ್ ಆಲ್ರೆಡಿ 1 lakh ಕಟ್ಟಿದ್ದೀನಿ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಈಗ ಅದನ್ನು ಮೈನಸ್ ಮಾಡ್ಕೊಳ್ಳಿ. ಸೊ 1 lakh ಮೈನಸ್ ಮಾಡಿದ್ರೆ ನೀವು ಬರೀ 54,321 ರೂಪೀಸ್ ಕಟ್ಟಬೇಕಾಗುತ್ತೆ. Candidates gets the eligibility to enter options. Allowed to enter only G seat options. ಸೊ ನೀವು ಬರೀ ಗೌರ್ನಮೆಂಟ್ ಸೀಟ್ಸ್ನ ಮಾತ್ರ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಬೋದು. ನೆಕ್ಸ್ಟು P ಸೀಟ್ಸ್. P ಸೀಟ್ಸ್ ಅಂದರೆ ಪ್ರೈವೇಟ್ ಸೀಟ್ಸ್. ಸೊ ಪ್ರೈವೇಟ್ ಸೀಟ್ಸ್ಗೆ ನೀವು ಬೇಕು ಅಂತಂದರೆ ನೀವು 12 lakh ರೂಪಾಯಿ ಕಟ್ಟಬೇಕಾಗುತ್ತೆ. ಸೊ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೆಲ್ಲ ನೀವು ಕಾಲೇಜಸ್ನ ಇನ್ಕ್ಲೂಡ್ ಮಾಡ್ಕೋಬೋದು ಅಂತಂದರೆ
ಅಲೌ ಟು ಎಂಟರ್ G and P ಸೀಟ್ಸ್. ಗೌರ್ನಮೆಂಟ್ ಸೀಟ್ಸ್ನ ಆ್ಯಡ್ ಮಾಡ್ಕೋಬೋದು, ಪ್ರೈವೇಟ್ MBBS ಸೀಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು P ಸೀಟ್ಸ್ ಇನ್ ಪ್ರೈವೇಟ್ ಯೂನಿವರ್ಸಿಟಿ. ಸೊ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ P ಸೀಟ್ಸ್ ಬೇಕು ಅಂತಂದರೆ 20 lakh rupees ನೀವು ಕಟ್ಟಬೇಕಾಗುತ್ತೆ. ಅಲೌ ಟು ಎಂಟರ್ G, P ಆ್ಯಂಡ್ P ಸೀಟ್ಸ್ ಇನ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆಪ್ಷನ್ಸ್. ಸೊ ನೀವು G ಸೀಟ್ ಆ್ಯಡ್ ಮಾಡ್ಬೋದು, ಪ್ರೈವೇಟ್ ಸೀಟ್ಸ್ ಆ್ಯಡ್ ಮಾಡ್ಬೋದು, ಮತ್ತು ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಯೂನಿವರ್ಸಿಟಿ ಸಹ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟು N ಸೀಟ್ ಅಂದರೆ NRI ಸೀಟ್, ಆರ್ Q ಸೀಟ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ಸು. ಸೊ ನೀವು N ಸೀಟು ಅಥವಾ Q ಸೀಟ್ ಬೇಕು ಅಂತಂದರೆ 25 lakh rupees ಡೆಪಾಸಿಟ್ ಮಾಡಬೇಕಾಗುತ್ತೆ. ಅಲೌ ಟು ಎಂಟರ್ ಆಲ್ ಟೈಪ್ಸ್ ಆಫ್ ಸೀಟ್ಸ್ ಅಂದರೆ G ಸೀಟ್ ಹಾಕ್ಕೋಬೋದು, P ಸೀಟ್ ಹಾಕ್ಕೋಬೋದು, P ಸೀಟ್ ಇನ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಆ್ಯಡ್ ಮಾಡ್ಕೋಬೋದು. ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಬ್ಯಾಲೆನ್ಸ್ ಫೀ ಆಫ್ಟರ್ ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್ಸು. ಸೊ ರಿಸಲ್ಟ್ಸ್ ಬಂದಾದಮೇಲೆ ರಿಮೈನಿಂಗ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಇಷ್ಟು ಕ್ಲಿಯರ್ ಇದೆ ಅಂದ್ಕೊತೀನಿ. ನೆಕ್ಸ್ಟು ನಾವು ಎಲಿಜಿಬಿಲಿಟಿ ಟು ಪಾರ್ಟಿಸಿಪೇಟ್ ಇನ್ ದ ಮಾಪ್ ಅಪ್ ರೌಂಡ್ ನೋಡೋಣ. ಅಂದರೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇಷ್ಟೊತ್ತು ಕೇಳ್ತಾ ಇದ್ರಿ, ನನಗೆ ಡೆಂಟಲ್ ಸೀಟ್ ಸಿಕ್ಕಿದೆ, ನಾನು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ, ನನಗೆ ಆಯುಷ್ ಸೀಟ್ ಸಿಕ್ಕಿದೆ, ಈಗ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ. ಸೊ ನೋಡಿ, ಈಗ ಡೀಟೇಲಾಗಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಮೆಡಿಕಲ್ ಸೀಟ್ ಇನ್ KEA either in the first round or in the second round of UG NEET 2024. ಅಂದರೆ ಫಸ್ಟ್ ರೌಂಡಲ್ಲಿ ಯಾವುದೇ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲೂ ಅಲಾಟ್ ಆಗಿಲ್ಲ ಅಂತಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು ಈಗ. ಆರ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ಮೆಡಿಕಲ್ ಸೀಟ್ ಸರೆಂಡರ್ಡ್ ದ ಮೆಡಿಕಲ್ ಸೀಟ್ ಬೈ ಫೋರ್ಫೀಟಿಂಗ್ ದಿ ಕಾಷನ್ ಡೆಪಾಸಿಟ್ ಆರ್ ಒನ್ಲಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪ್ ಅಪ್ ರೌಂಡ್ ಫಾರ್ ದ ಅವೈಲಬಲ್ ಮೆಡಿಕಲ್ ಸೀಟ್ಸ್. ಅಥವಾ ಕಾಷನ್ ಡೆಪಾಸಿಟ್ ನೀವು ಏನು ಪೇ ಮಾಡಿದ್ದೀರೋ ಅದನ್ನು ಫೋರ್ಫೀಟ್ ಮಾಡ್ಕೊಂಡಿದ್ರೆ ಈಗ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. Candidates who have been allotted dental seat through KEA can participate for the medical seat but not for dental seat again. ಸೊ ಸ್ಟೂಡೆಂಟ್ಸ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದನ್ನು. ನಿಮಗೆ ಡೆಂಟಲ್ ಸೀಟ್ ಸಿಕ್ಕಿದ್ರೆ ನೀವು ಈ ರೌಂಡಲ್ಲಿ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ನಾಟ್ ಫಾರ್ ದ ಡೆಂಟಲ್ ಸೀಟ್ ಅಗೇನ್. ಲೈಕ್ವೈಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಆಯುಷ್ ಸೀಟ್ ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ ದ ಮೆಡಿಕಲ್ ಸೀಟ್ ಬಟ್ ನಾಟ್ ಫಾರ್ ದ ಆಯುಷ್ ಸೀಟ್. ಅದೇ ಥರ ಆಯುಷ್ ಸೀಟ್ ಸಿಕ್ಕಿದ್ರೂ ಸಹ ನೀವು ಈಗ ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ನಾಟ್ ಫಾರ್ ದಿ ಆಯುಷ್ ಸೀಟ್. Please read the following instructions carefully. Candidates who have been allotted medical seat in KEA either in the first round, ಅಂದರೆ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ, ನೀವು ಚಾಯ್ಸ್ 1 ಅಥವಾ ಚಾಯ್ಸ್ 2 ಕೊಟ್ಟಿದ್ರೆ, ಆರ್ ಇನ್ ಸೆಕೆಂಡ್ ರೌಂಡ್ UG NEET 2024 ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಮೆಡಿಕಲ್ ಮಾಪ್ ಅಪ್ ರೌಂಡ್. ಸೊ ಸ್ಟೂಡೆಂಟ್ಸ್ ಇಲ್ಲೇನು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿದ್ದು ನೀವು ಚಾಯ್ಸ್ 1 ಅಥವಾ ಚಾಯ್ಸ್ 2 ಕೊಟ್ಟಿದ್ರೆ ಈಗ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆಫ್ ದ ಫಸ್ಟ್ ರೌಂಡ್ ಆ್ಯಂಡ್ ಅಲಾಟೆಡ್ ಮೆಡಿಕಲ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ಆ್ಯಂಡ್ ಪೇಡ್ ದ ಫೀಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ಮಾಪ್ ಅಪ್ ರೌಂಡ್. ಸೊ ಸ್ಟೂಡೆಂಟ್ಸ್, ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ನಿಮಗೆ, ನೀವು ಚಾಯ್ಸ್ 3 ಕೊಟ್ಟಿದ್ರಿ ಅಂತಂದರೆ ನೀವು ಮೆಡಿಕಲ್ ಸೀಟ್ ಬೇಡ ಅಂತ ಬಿಟ್ಬಿಟ್ಟು ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ. ಸೆಕೆಂಡ್ ರೌಂಡಲ್ಲಿ ಮತ್ತೆ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ಸೊ ನೀವು ಫೀಸ್ ಪೇ ಮಾಡಿ ಹೋಗಿ ಜಾಯಿನ್ ಆಗಿದ್ದೀರಾ ಅಂತಂದರೆ ನೀವು ಸಹ ಈಗ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ದ ಸೀಟ್ಸ್ ಇನ್ ದ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್ ಇನ್ ಆಲ್ ಇಂಡಿಯಾ ಕೋಟಾ ಆರ್ ಅಲಾಟೆಡ್ ಅ ಸೀಟ್ ಇನ್ ಮಾಪ್ ಅಪ್ ರೌಂಡ್ ಆಫ್ ಆಲ್ ಇಂಡಿಯಾ quota counseling including the counseling for the deemed universities, central universities are not eligible. So students, all India ಕೋಟಾದಲ್ಲೂ ಸಹ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಅಥವಾ ಮಾಪ್ ಅಪ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಈಗ ನೀವು ಕರ್ನಾಟಕದಲ್ಲಿ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ. ಸೊ ಕರೆಕ್ಟಾಗಿ ಅದು ನೋಡ್ಕೊಳ್ಳಿ. ಹೂ ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ದ ಸೀಟ್, ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿದ್ದು ನೀವು ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ರೆ ಈಗ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವಿಸಿಟ್ KEA ವೆಬ್ಸೈಟ್ ಫಾರ್ ಸೀಟ್ ಅವೈಲಬಿಲಿಟಿ ಆರ್ ವೇಕೆಂಟ್ ಸೀಟ್ಸ್ ಫಾರ್ ಮಾಪ್ ಅಪ್ ರೌಂಡ್ ಅಲಾಟ್ಮೆಂಟ್ ಬಿಫೋರ್ ಪಾರ್ಟಿಸಿಪೇಟಿಂಗ್ ಆಸ್ ವೆಲ್ ಆಸ್ ಟು ನೋ ಅಬೌಟ್ ಫೀ ಸ್ಟ್ರಕ್ಚರ್.
ಸೊ ಸ್ಟೂಡೆಂಟ್ಸ್ ಒಂದ್ಸರಿ ವೇಕೆಂಟ್ ಸೀಟ್ ನೋಡ್ಕೊಳ್ಳಿ, ಪ್ಲಸ್ ಆ ಸೀಟ್ದು ಫೀಸ್ ಸ್ಟ್ರಕ್ಚರ್ ಸಹ ನೀವು ನೋಡ್ಕೋಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಅಡ್ವೈಸ್ಡ್ ಆಫ್ಟರ್ ನೋಯಿಂಗ್ or confirming the fee structure and after discussion with the parents participate in this mop-up round. ಸೊ ಸ್ಟೂಡೆಂಟ್ಸ್ ಮಾಪ್-ಅಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಒಂದ್ಸರಿ ಕ್ಲಿಯರಾಗಿ ಡಿಸ್ಕಸ್ ಮಾಡ್ಕೊಳ್ಳಿ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲನೂ ಅವ್ರಿಗೆ ಒಂದ್ಸರಿ ಹೇಳಿ. ಅರ್ಥ ಆಗಿಲ್ಲ ಅಂತಂದರೆ ಒಂದ್ಸರಿ ವಿಡಿಯೋ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮಾಪ್-ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಕ್ಯಾಂಡಿಡೇಟ್ಸ್ ಹೂ ಆರ್ ಆಲ್ರೆಡಿ ಅಡ್ಮಿಟೆಡ್ ಟು ಆಯುಷ್ ಆ್ಯಂಡ್ ಡೆಂಟಲ್ ಕಾಲೇಜ್, ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನೀವು ಆಯುಷ್ ಅಥವಾ ಡೆಂಟಲ್ ಕೋರ್ಸ್ಗೆ ಆಲ್ರೆಡಿ ಅಡ್ಮಿಷನ್ ಮಾಡಿರ್ತೀರ. ಸೊ ಆಲ್ರೆಡಿ ನಾನು ನಿಮ್ಮ ಕಮೆಂಟ್ಸನ್ನು ಸಹ ನೋಡಿದ್ದೆ, ನಾನು ಡೆಂಟಲ್ ಕಾಲೇಜಲ್ಲಿ ಸೇರ್ಕೊಂಡಿದ್ದೀನಿ, ಈಗ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಸೊ ಸ್ಟೂಡೆಂಟ್ಸ್ KE ಅವರು ಒಂದು ಇನ್ಸ್ಟ್ರಕ್ಷನ್ ನಿಮಗೆ ಹೇಳ್ತಾ ಇರೋದು ಏನು ಅಂತಂದರೆ, ಡೆಂಟಲ್ ಅಥವಾ ಆಯುಷ್ ಕೋರ್ಸ್ಗೆ ನೀವು ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಈಗ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟು ಆ ಕಾಲೇಜ್ಗೆ ವಿಸಿಟ್ ಮಾಡಿ ಅವ್ರಿಗೆ ಕೇಳಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಾರಾ ಅಂತ. ಸೊ ಅಕಸ್ಮಾತ್ ಮಾಪ್-ಅಪ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆದರೆ ವಿತಿನ್ ದ್ಯಾಟ್ ಪೀರಿಯಡ್ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ರಿಟರ್ನ್ ಮಾಡ್ತಾರಾ ಅಂತ ಕೇಳಿ. KE ಅವರು ಹೇಳ್ತಾ ಇರೋದೇನು ಅಂತಂದರೆ, ಒರಿಜಿನಲ್ ಡಾಕ್ಯುಮೆಂಟ್ ತರೋದು ನಿಮ್ಮ ಕರ್ತವ್ಯ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ KE ಅವರು ಆ ರೆಸ್ಪಾನ್ಸಿಬಿಲಿಟಿನ ತೊಗೊತಾ ಇಲ್ಲ. ಸೊ ಕ್ಯಾಂಡಿಡೇಟ್ಸ್ ರೆಸ್ಪಾನ್ಸಿಬಿಲಿಟಿ ಅದು ಆ ಕಾಲೇಜ್ಗೆ ಹೋಗಿ ಆ ಎಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಂದು ಸಬ್ಮಿಟ್ ಮಾಡೋದು. ಸೊ ಅದಕ್ಕೆ ಮಾಪ್-ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಅಲಾಟೆಡ್ ಕಾಲೇಜ್ಗೆ ಹೋಗಿ ಒಂದ್ಸರಿ ಕೇಳ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಡ್ತಾರಾ ಅಂತ. ಅದಾದಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪಲ್ಸರಿಲಿ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್. ಸೊ ಇದು ಯೂಶ್ವಲು ಕೊಟ್ಟಿರೋ ಟೈಮ್ ಒಳಗಡೆ ನೀವು ಅಲಾಟೆಡ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ ಎಂಟ್ರಿ ಫ್ರಮ್ 2 PM ಆನ್ 7th to 14th. ಸೊ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು 7th October-ಇಂದ 14th October-ವರೆಗೂ ಇರುತ್ತೆ. ಒನ್ಲಿ ಟು ದ ಕ್ಯಾಂಡಿಡೇಟ್ಸ್ ಹೂ ಪೇ ದಿ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್. ಸೊ ಈಗ ನಾವು ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಏನು ನೋಡಿದ್ವಿ, ಅದು ಪೇ ಮಾಡಿದ್ರೆ ಮಾತ್ರನೇ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. Candidates have to enter the options after payment of the medical course deposit. The eligible candidates who pay the medical course fee deposit will be allowed to enter the options. ಬರೀ ಯಾರೆಲ್ಲ ಈ ಡೆಪಾಸಿಟನ್ನು ಕಟ್ತಾರೋ ಅವ್ರು ಮಾತ್ರನೇ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ನ್ಯೂ ಆಪ್ಷನ್ಸ್. ಸೊ ನ್ಯೂ ಆಪ್ಷನ್ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿರೋ ಆಪ್ಷನ್ಸ್ ಎಲ್ಲ ನ್ಯೂ ಆಪ್ಷನ್ಸನ್ನು ನೀವೀಗ ಆ್ಯಡ್ ಮಾಡಬೇಕಾಗುತ್ತೆ for this medical mop-up round. The options entered by them in the previous round will not be considered. So students, ಇಷ್ಟು ಡೀಟೇಲನ್ನು ಇನ್ನೊಂದ್ಸರಿ ಕ್ಲೀನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ಗೂ ಸಹ ಹೇಳಿ, ನೋಡಿ ಇದು ಕೋರ್ಸ್ ಫೀ ಡೆಪಾಸಿಟು. ಸೊ ಇಷ್ಟು ಪೇ ಮಾಡಿದ್ರೆ ಮಾತ್ರನೇ ನೀವು ಮಾಪ್-ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗುತ್ತೆ. ಸೊ ಅರ್ಥ ಮಾಡಿಕೊಂಡು ಅದಾದಮೇಲೆ ಒಂದು ವೈಸ್ ಡಿಸಿಷನನ್ನು ತಗೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಈ ಮಾಪ್-ಅಪ್ ರೌಂಡಲ್ಲಿ ಅಂತ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.